ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದೇನಪ್ಪ ಇದು MSN ಬ್ಯಾಂಗ್ಳೂರ್ ಕಾರ್ಟೂನ್ ನಲ್ಲಿರೋ ಲಕ್ಷ್ಮಿ MSN ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಬಂದ್ಬಿಟ್ಟಿದ್ದಾಳಲ್ಲ ಅಂತ ನೋಡ್ತಿದ್ದೀರಾ? ಈ ಚಾನೆಲ್ ಅಲ್ಲೂ ಕೂಡ ನನಗೆ ಕಾಣಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಲಕ್ಷ್ಮಿ ರೂಪದಲ್ಲ. ಈ ಚಾನೆಲ್ ಅಲ್ಲೇ ನನ್ನ ಬೇರೆ ಕ್ಯಾರೆಕ್ಟರ್ ಇರುತ್ತೆ. ಈ ಚಾನೆಲ್ ಅಲ್ಲಿ ನನ್ನ ಹೆಸರು ಸರೋಜಾ. ಎಲ್ಲರೂ ನನ್ನನ್ನ ಸರೋಜಿ ಸರೋಜಿ ಅಂತ ಕರೀತಾ ಇರ್ತಾರೆ. ನಾನು ಕೂಡ ಕಾವ್ಯ ಇರೋ ಹಳ್ಳಿಲಿ ಇರ್ತೀನಿ. ಮುಂದೆ ನಾನು ಕಾವ್ಯ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀವಿ. ಅದು ಹೇಗೆ, ನಾವಿಬ್ರು ಹೇಗೆ ಮೀಟ್ ಆಗ್ತೀವಿ, ನಾವಿಬ್ರು ಹೇಗೆ ಕ್ಲೋಸ್ ಫ್ರೆಂಡ್ಸ್ ಆಗ್ತೀವಿ, ಇದೆಲ್ಲ ನೋಡ್ಬೇಕಂದ್ರೆ ನಮ್ಮ ಸ್ಟೋರಿಗಳನ್ನ ನೀವು ತಪ್ಪದೆ ನೋಡಬೇಕು. ಹಾಗೆ ನನಗೆ ಈ ಚಾನಲಲ್ಲಿ ಮದುವೆ ಆಗಿರುತ್ತೆ. ನನ್ನ ಗಂಡ ಯಾರು ಅಂತ ನೋಡ್ಬೇಕಾ? ನನಗೆ ಗೊತ್ತು ನೀವು ಕುತೂಹಲದಿಂದ ಕಾಯ್ತಾ ಇರ್ತೀರಾ ಅಂತ. ನಿಮ್ಮೆಲ್ಲರಿಗೂ ಖುಷಿ ಆಗೋಂಥ ಕ್ಯಾರೆಕ್ಟರ್ನೇ ನಾನು ಈ ಚಾನಲಲ್ಲೂ ಕೂಡ ತಗೊಂಡ್ಬಂದಿದ್ದೀನಿ. ನೋಡಿದ್ರಲ್ಲ ನನ್ನ ಗಂಡನ ಕ್ಯಾರೆಕ್ಟರ್ ಯಾರು ಅಂತ? ತುಂಬ ಜನಕ್ಕೆ ನಮ್ಮಿಬ್ರು ಜೋಡಿ ತುಂಬಾನೇ ಇಷ್ಟ ಆಗಿದೆ. ಅದಕ್ಕೇನೆ ನಮ್ಮ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ ನಾನು ಮತ್ತೆ ರವಿ, ಅಂದರೆ ಲಕ್ಷ್ಮಿ ಮತ್ತೆ ರವಿ ಹೇಗೆ ಇಬ್ರು ಜೋಡಿಗಳಿದ್ರೋ ಹಾಗೆ ನಮ್ಮ ಎರಡನೇ ಚಾನಲ್ ಆದಂತಹ ಅಂದರೆ ಈ ಚಾನಲ್ MSN ಕಾರ್ಟೂನ್ ಕನ್ನಡ ಚಾನಲಲ್ಲೂ ಕೂಡ ನಾವಿಬ್ರೇ ಜೋಡಿಗಳಾಗಿರ್ತೀವಿ. ಆದರೆ ಹೆಸರು ಚೇಂಜು, ಮನೆ ಚೇಂಜು, ಜೀವನ ಶೈಲಿಗಳು ಕೂಡ ಚೇಂಜ್ ಇರುತ್ತೆ, ಮಾತಾಡೋ ರೀತಿ ಕೂಡ ಚೇಂಜ್ ಇರುತ್ತೆ. ಆ ಚಾನಲ್ಗೂ ಈ ಚಾನಲ್ಗೂ ಕನ್ಫ್ಯೂಷನ್ ಮಾಡ್ಕೋಬೇಡಿ ಯಾರೂ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾವಿಬ್ರು ಬಂದಿದ್ದೀವಿ ಈ ಚಾನಲಲ್ಲಿ. ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ಚಾನಲಲ್ಲಿ ನನ್ನ ಲಕ್ಷ್ಮಿ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನನ್ನ ಹೆಸರು ಸರೋಜಾ. ನನ್ನ ಬಗ್ಗೆ ಏನಾದ್ರು ಕಮೆಂಟ್ಸ್ ಮಾಡಬೇಕಾದ್ರೆ ಸರೋಜಾ ಅಂತಾನೆ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಯಜಮಾನ್ರ ಹೆಸರು ಹೇಳಿಲ್ಲ ನಾನು. ಅವ್ರ ಹೆಸರು ರಾಜಣ್ಣ ಅಂತ. ಹೊರಗಡೆ ಎಲ್ಲ ರಾಜಣ್ಣ ಅಂತ ಕರೀತಾರೆ, ಆದರೆ ಅವ್ರ ತಾಯಿ ಮಾತ್ರ ರಾಜ ಅಂತ ಕರೀತಾರೆ. ಹಾಗೆ ಫ್ರೆಂಡ್ಸ್, ಈ ಮನೇಲಿ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದಿಲ್ಲ, ನಮ್ಮ ಅತ್ತೆ ಕೂಡ ಇದ್ದಾರೆ, ಮತ್ತೆ ನನ್ನ ಮೈದನ ಹೆಂಡತಿ ಕೂಡ ಇದ್ದಾಳೆ. ನಾನು ನನ್ನ ಮೈದನ ಹೆಂಡತಿ ಯಾವಾಗಲೂ ಎಲ್ಲದರಲ್ಲೂ ಪೈಪೋಟಿಲಿರ್ತೀವಿ. ಅವಳಿಗಿಂತ ಕಮ್ಮಿ ನಾನೇನಿಲ್ಲ ಅಂತ, ನನಗಿಂತ ಕಮ್ಮಿ ಅವಳೇನಿಲ್ಲ ಅಂತ. ನಮ್ಮಿಬ್ರು ಪೈಪೋಟಿಯಿಂದ ಪಾಪ ನಮ್ಮ ಗಂಡಂದ್ರು ವಿಲಿ 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 ಅಂತ ಇಲಿ ಥರ ಒದ್ದಾಡ್ತಾರೆ. ನಮ್ಮ ಅತ್ತೆಗಂತೂ ನಮ್ಮಿಬ್ರನ್ನ ಕಂಡ್ರೆ ಆಗೋದಿಲ್ಲ, ಯಾಕಂದ್ರೆ ನಾವು ಅವ್ರ ಮಾತೆ ಕೇಳೋದಿಲ್ಲ. ಅದಕ್ಕೆ. ಆದರೆ ನಮ್ಮ ಗಂಡಂದು ಹಾಗಲ್ಲ, ಅವರಿಬ್ರು ಅಮ್ಮನ ಮುದ್ದಿನ ಮಕ್ಕಳು. ಅವ್ರ ತಾಯಿಗೂ ಅಷ್ಟೇನೆ, ಅವ್ರ ಮಕ್ಕಳು ಅಂದರೆ ತುಂಬ ಇಷ್ಟ ಇರುತ್ತೆ. ನಮ್ಮ ಕಿರು ಪರಿಚಯ ನಿಮಗೆ ಆಗಿದೆ ಅನ್ಕೋತೀನಿ. ಇವತ್ತು ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಕೆಂಚಮ್ಮಜ್ಜಿ ಬಂದ್ಬಿಟ್ಟು ಕಾವ್ಯನ ಒಂದು ಸಂಘದ ಚೀಟಿಗೆ ಸೇರಿಸ್ತೀನಿ ಅಂತ ಕರೆದಿರ್ತಾರೆ. ಆ ಸಂಘದ ಚೀಟಿ ಇವತ್ತು ನಮ್ಮ ಮನೇಲೆ ನಡೀತಾ ಇರುತ್ತೆ. ಅದಕ್ಕೆ ಹಳ್ಳಿಲಿರೋ ಹೆಂಗಸರೆಲ್ಲ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನಾನು ಕೂಡ ಚೀಟಿ ಹಾಕ್ತಾ ಇದ್ದೀನಿ. ಇವತ್ತು ಹಳ್ಳಿ ಹೆಂಗಸರೆಲ್ಲ ಬರ್ತಾ ಇದ್ದಾರಲ್ವಾ, ಅದಕ್ಕೆ ಎಲ್ಲರಿಗಿಂತ ನಾನು ಸುಂದರವಾಗಿ ಕಾಣಿಸ್ಬೇಕು ಅಂತ, ಅದು ಅಲ್ಲದೆ ನನ್ನ ಮೈದನ ಹೆಂಡ್ತಿದ್ದಾಳಲ್ಲ, ನನ್ನ ವಾರ್ಗಿತ್ತಿ, ಅವಳಿಗಿಂತ ನಾನು ಏನ್ದ್ರಲ್ಲೂ ಕಮ್ಮಿ ಇರಬಾರ್ದು ಅಂತ ಇವತ್ತು ಸ್ವಲ್ಪ ಮೇಕಪ್ ಮಾಡ್ಕೋತಿದ್ದೀನಿ. ಅದರಲ್ಲೂ ಈ ಮೇಕಪ್ ಎಲ್ಲ ನಂದಲ್ಲ, ಎಲ್ಲ ಅವಳದೆ. ಅವಳು ಸ್ನಾನಕ್ಕೆ ಹೋಗಿದ್ಲು, ಹಾಗಾಗಿ ಅವಳು ಮೇಕಪ್ ಎಲ್ಲ ತಗೊಬಂದ್ಬಿಟ್ಟಿದ್ದೀನಿ. ಬೇಗ ಬೇಗ ಮೇಕಪ್ ಹಾಕೊಂಡು ತಗೊಂಡೋಗಿ ಹಾಗೆ ಇಟ್ಬಿಡ್ತೀನಿ. ಅವಳಿಗೆ ಗೊತ್ತೇ ಆಗೋದಿಲ್ಲ. ಕೇಳಿದ್ರೆ ಬೇಕಾದ್ರೆ ನನ್ನ ಹತ್ರನೂ ಇದೆ, ನಾನು ಎತ್ತಿಟ್ಕೊಂಡಿದ್ದೀನಿ, ನನ್ನ ಗಂಡ ತಂದು ಕೊಟ್ಟಿದ್ದಾರೆ ಅಂತ ಒಂದು ರೀಲ್ ಬಿಟ್ಬಿಡ್ತೀನಿ ಅಷ್ಟೇ. ಬನ್ನಿ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಸು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಅಮೌಂಟ್ ಖರ್ಚಾಗೋದಿಲ್ಲ, ಕಟ್ ಆಗೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಅವಾಗ ನಾವು ಹಾಕಿದ ತಕ್ಷಣವೇ ವೀಡಿಯೋಸ್ನ ನೋಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಮತ್ತು ನಾವು ದಿನಕ್ಕೆ 2 ವೀಡಿಯೋಸ್ನ ಹಾಕ್ತಾ ಇದ್ದೀವಿ. ಈ ಚಾನಲಲ್ಲೂ ಕೂಡ 2 ವೀಡಿಯೋಸ್ ಹಾಕ್ತಾ ಇದ್ದೀನಿ, ಮತ್ತು MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ಕೂಡ 2 ವೀಡಿಯೋನ ಹಾಕ್ತಾ ಇದ್ದೀನಿ. MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ ಸಿಟಿ ರೂಪದಲ್ಲಿ ಸ್ಟೋರಿ ಇರುತ್ತೆ. ನಮ್ಮ ಈ MSN ಕಾರ್ಟೂನ್ ಕನ್ನಡ ಚಾನಲಲ್ಲಿ ಹಳ್ಳಿ ಲೈಫಿನ ಸ್ಟೋರಿ ಇರುತ್ತೆ ಅಷ್ಟೇ. ನೋಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ, ಏನಾದರೂ ಮಿಸ್ಟೇಕ್ಗಳಾಗ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾವು ಒಳ್ಳೆ ರೀತಿಲೇ ಒಂದು ಸ್ಟೋರಿನ ನಿಮ್ಮ ಮುಂದೆ ತರಬೇಕು ಅಂತ ಆಸೆ ಪಟ್ಟು ತೊಗೊಂಡು ಬಂದಿದ್ದೀವಿ. ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾವ ಕಂಪ್ನಿದು ಏನೋ ಈ ಲಿಪ್ಸ್ಟಿಕ್ಕು ಇಷ್ಟು ಗಮ್ ಅಂತಿದೆಯಲ್ಲ, ಹಾಗೆ ಕಡ್ಕೊಂಡು ತಿನ್ಬಿಡ್ಲಾ ಅನ್ನಂಗೆ ಆಗ್ತಿದೆ. ನನ್ನ ಗಂಡಗೂ ಬಡ್ಕೋತೀನಿ, ನನಗೂ 1-2 ಥರ ಲಿಪ್ಸ್ಟಿಕ್ ತಂದ್ಕೊಡಿ ಅಂತ. ತಂದೆ ಕೊಡಲ್ಲ ಅಂತಾನೆ. ನನ್ನ ವಾರ್ಗಿತ್ತಿ ನೋಡು ಎಷ್ಟೊಂದು ಐಟಮ್ಗಳು ಇಟ್ಕೊಂಡಿದ್ದಾಳೆ. ಲಿಪ್ಸ್ಟಿಕ್ ಇದು 1 2 3 4 5 ಥರ ಲಿಪ್ಸ್ಟಿಕ್ಕು.
ಆಮೇಲೆ ಅದೇನೋ ಬೆಳ್ಳಗೆ ಬೇರೆ ಐತೆ, ಅದು ಏನೋ ಗೊತ್ತಿಲ್ಲ. ಆಮೇಲೆ ಪೌಡ್ರು, ಸ್ನೋ, ಮತ್ತೇನೋ ಕೆಂಪಿಗೆ ಹಸ್ರಗೆಲ್ಲ ಐತೆ. ಅದು ಏನೇನೋ ಅಪ್ಪ, ನನಗಂತೂ ಗೊತ್ತಿಲ್ಲ. ನನ್ನ ಹತ್ರ ಒಂದು ನೆಟ್ಟಗೊಂದು ಲಿಪ್ಸ್ಟಿಕ್ ಇಲ್ಲ. ಕೇಳಿದ್ರೆ ನಿನಗೆ ಯಾಕೆ ಲಿಪ್ಸ್ಟಿಕ್ಕು, ನೀನು ಎಷ್ಟು ಚೆನ್ನಾಗಿದ್ಯಾ, ಹಾಗಿದ್ಯಾ, ಹೀಗಿದ್ಯಾ, ಅದೆಲ್ಲ ಚೆನ್ನಾಗಿಲ್ದಿರೋರಿಗೆ ಅಂತ ನನ್ನ ಗಂಡ ಯಾವಾಗಲೂ ಪೂಸಿ ಹೊಡಿತಾನೆ ನನಗೆ. ಛ, ಇವತ್ತಿಂದ ಚೀಟಿ ಬೇರೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ಈ ನನ್ನ ಗಂಡನ್ ಕೇಳಿದ್ರೆ ₹1 ಬಿಚ್ಚಲ್ಲ. ಅದಕ್ಕೇನೆ ಈ ಪ್ಲಾನು. ಚೀಟಿ ಕಟ್ಟೋ ನೆಪದಲ್ಲಿ ಅವನ ಹತ್ರ ದುಡ್ಡು ಕೇಳ್ಬೋದು. ಸರೋಜಿ, ಏನು 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 ಏನೇ ನಾನು ಬರೀ ಸರೋಜಿ ಅಂತ ಕರೆದೆ, ಅದಕ್ಕೆ ಏನು ಅಂತ ಬೇರೆ ಹೇಳ್ತೀಯಾ? ಅಲ್ಲಿ ನಮ್ಮ ಅಮ್ಮಂಗೆ ಒಂಚೂರು ಟೀ ಅಂತೆ, ಮಾಡ್ಕೊಡು ಹೋಗೆ. ಏನೋ ಟೀನ ಬೆಳಿಗ್ಗೆಯಿಂದ 2 ಸತಿ ಮಾಡ್ಕೊಟ್ಟಿದ್ದೀನಿ, ಒಂದಲ್ಲ 2 ಸರಿ. ಅದು ಅವ್ರಿಗೆ ತೃಪ್ತಿ ಆಗಿಲ್ಲ. ಇದೇನ್ ಟೀನ ಕಲ್ಗಚ್ಚಿದ್ದಂಗೈತೆ ಅಂತಾರೆ. ನನ್ನ ಕೈಲಂತೂ ಆಗೋದಿಲ್ಲ. ಟೀ ಮಾಡು, ಪಾತ್ರೆ ತೊಳಿ, ಟೀ ಮಾಡು, ಪಾತ್ರೆ ತೊಳಿ. ಇದೇನಾ ನಾನು ಮಾಡೋದು? ನನಗೆ ಅಂತ ನಾನು ಸ್ವಲ್ಪನೂ ಸಮಯ ಕೊಡಂಗಿಲ್ವಾ? ಹಾ, ನಿಮ್ ಯೋಗ್ಯತೆಗೆ ಒಂದು ಲಿಪ್ಸ್ಟಿಕ್ ತಂದ್ಕೊಡಕ್ಕಾಗಲ್ಲ ನನಗೆ? ಹಾ, ಟೀ ಅಂತೆ ಟೀ ನಾನ್ ಮಾಡ್ಕೊಡಲ್ಲ. ಯಾಕೆ? ಈ ಮನೇಲಿ ನಾನೊಬ್ಳೇನ ಇರೋದು, ನಾನೊಬ್ಳೇನ ಇರೋದು. ಇಲ್ವಾ ಅವಳು? ಇಲ್ವಾ ಆ ಕಡೆ? ನೋಡಿ ಇಲ್ಲಿ ಮಂಚದ ಮೇಲೆ ಎಷ್ಟೊಂದು ಮೇಕಪ್ ಐಟಮ್ಗಳಿದಾವೆ, ಎಷ್ಟೊಂದಿದಾವೆ. ಇದ್ರಲ್ಲಿ ನನ್ನ ಹತ್ರ ಒಂದಾದ್ರೂ ಇದ್ಯಾ? ಏ ಅಲ್ಲ ಕಣೆ, ಇದು ಯಾವ್ದಿದೆಲ್ಲ? ಅಲ್ಲ, ಯಾವಾಗ ತಗೊಂಡೆ ನೀನು? ಇಷ್ಟೊಂದೆಲ್ಲ ತಗೊಳಕ್ಕೆ ದುಡ್ಡೆಲ್ಲಿಂದ ಬಂತೆ? ಕೊಟ್ಟಿದ್ರು ನೋಡಿ, ಮಹಾರಾಜರು. ರಾಜ ಅಲ್ವಾ ನಿಮ್ಮ ಹೆಸರು? ಕೊತ್ತಂಬರಿ ಬೀಜ ತಗೊಂಡ್ಬಂದು ಎಲ್ಲಿಂದ ತಗೊಬಂದೆ ಅಂತೆ. ನನ್ನ ಹತ್ರ ಏನ್ ಕಾಸು ಮೇಲಿಂದ ಸುರಿತಾ ಇದೆ ಇದೆಲ್ಲ ತಗೊಬಂದು ಇಟ್ಕೊಳಕ್ಕೆ? ಹಂಗಲ್ಲ ಕಣೆ, ಮತ್ತೆ ಇದು ಯಾರ್ದಿದೆಲ್ಲ? ಇನ್ಯಾರ್ದು? ನಿಮ್ ತಮ್ಮನ್ ಹೆಂಡ್ತಿದು. ಅಯ್ಯೋ ದೇವ್ರೆ, ಅಲ್ಲ ಕಣೆ ಸರೋಜಿ, ಅಲ್ಲ ಅವ್ರಿಗೇನಾದ್ರು ಗೊತ್ತಾದ್ರೆ ಸುಮ್ಮನೆ ಇರ್ತಾರೇನೆ? ಅಮ್ಮ ದೇವ್ರೆ, ಆಮೇಲೆ ಮನೆ ತುಂಬಾ ಜಗಳನೆ. ಯಾಕೆ ಎತ್ಕೋಬೇಕು? ಹೋಗು, ಮೊದ್ಲು ಇಟ್ಬಿಟ್ಟ ಹೋಗು. ಇಡ್ತೀನಿ. ಇನ್ನೇನ್ ನಾನೇ ಮಡಿಕೊಳಕ್ಕಾಗತ್ತಾ? ಅವಳು ಸ್ನಾನಕ್ಕೆ ಹೋಗಿದ್ಲು, ಅದಕ್ಕೆ ತಗೊಂಡ್ಬಂದೆ. ಇನ್ನೇನ್ ಮಾಡ್ಲಿ? ಇವತ್ತು ಚೀಟಿ ಇದೆ. ನಾನ್ ಚೆನ್ನಾಗಿ ಕಾಣಿಸ್ಬಾರ್ದಾ? ಅವಳು ಮಾತ್ರ ಚೆನ್ನಾಗಿ ಮೇಕಪ್ ಹಾಕೋಬೇಕಾ? ನಾನ್ ಚೆನ್ನಾಗಿ ಕಾಣಿಸ್ಬಾರ್ದಾ? ಏ ಸರೋಜಿ, ನೀನ್ ಚೆನ್ನಾಗೇ ಇದೆ ಕಣೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ನನ್ ಸರೋಜಿ ಯಾವಾಗ್ಲೂ ನನ್ ಕೊಂಬೆನೆ. ನಿನ್ ಮುಂದೆ ಯಾವ ಹುಡುಗಿರಿದಾರೆ ಹೇಳು? ಹಾ, ಹಿಂಗ್ ಹಂದಂದೆ ಅಲ್ವಾ ನನ್ನನ್ನು ಬೀಳಿಸ್ಕೊಂಡಿದ್ದು. ಹೆಂಗೋ ನನ್ನ ಪಾಡಿಗೆ ಸ್ಕೂಲಿಗೆ ಹೋಗ್ಕೊಂಡಿದ್ದೆ. ಹಾ, ಆ SSLC ಎಕ್ಸಾಮ್ ಬರೆಯಕ್ಕೂ ಬಿಡ್ಲಿಲ್ಲ ನೀವು. ಹಾ, ಪುಟಕ್ಕಂತ ಕಾಳು ಹಾಕ್ಬಿಟ್ಟು ನನ್ನನ್ನು ಬೀಳಿಸ್ಕೊಂಡ್ಬಿಟ್ರಲ್ಲ. ಅದು ಏನೇನೋ ನಾಟಕಗಳು ಮಾಡಿ ಬೀಳಿಸ್ಕೊಂಡಿರೋದು. ಹಾಗಿರ್ತೀನಿ, ಹೀಗಿದ್ದೀನಿ, ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ನಾನೇ ಮನೆಗೆ ದೊಡ್ಡ ಮಹಾರಾಜ, ರಾಜ. ನನ್ನ ಮುಂದೆ ಯಾವ ರಾಜನು ಕಮ್ಮಿ ಇಲ್ಲ ಅಂತ ಹೇಳಿ ಬಿಲ್ಡಪ್ ತಗೊಂಡ್ರಲ್ಲ, ಬಿಲ್ಡಪ್ಪು. ಇದೇನಾ ನಿಮ್ ಬಿಲ್ಡಪ್ಪು? ಹಾ, ಈ ಥರ ಬದುಕೋದಕ್ಕೆ ನಿಮ್ಮನ್ ಮದ್ವೆ ಆದೆ ನಾನು. ನಮ್ಮಮ್ಮ ಹೇಳಿದ್ರು, ಆಗ್ಬೇಡ ಕಣೆ, ಆಗ್ಬೇಡ, ಅವನನ್ನ ಹುಡುಗರೆಲ್ಲ ಬರೀ ಸುಳ್ಳೆ ಹೇಳ್ತಾರೆ, ಯಾಕೆ ನಂಬ್ತೀಯ ಅಂತ, ಮರ್ಯಾದೆಯಿಂದ ಓದು ಅಂತ. ನಾನು ಕೇಳಿಲ್ಲ ಅವ್ರ ಮಾತನ್ನ. ಹೋಗಿ ನಿಮ್ಮ ಮಾತು ಕೇಳಿದಕ್ಕೇನೆ ಇಂಥ ಪರಿಸ್ಥಿತಿ ಬಂದಿರೋದು ನನಗೆ. ಎಷ್ಟು ಹೇಳಿದ್ರು ಹಲ್ಲು ಗಿಂಚ್ಕೊಂಡು ನಿಂತ್ಕೊಂಡ್ಬಿಡೋದೆ. ಬಿಡ್ರಿ ಜಾಗನ, ತಗೊಂಡೋಗಿ ಮೇಕಪ್ ತಗೊಂಡೋಗಿ ಬಿಸಾಕ್ತೀನಲ್ಲಿ.